ಎಲ್ಲರಿಗೂ ಕೂಡ ಶುಭವಾಗಲಿ. ಈ ಮಂತ್ರ ಶಬ್ದಕ್ಕೆ ಅಗಾಧವಾದ ಶಕ್ತಿ ಇದೆ. ದೇವಾನುದೇವತೆಗಳನ್ನು ಮೀರಿಸುವ ಶಕ್ತಿ ಈ ಮಂತ್ರದ ಶಬ್ದಾರ್ಥಕ್ಕೆ ಇದೆ. ಮಂತ್ರಗಳಲ್ಲಿ ಎರಡು ವಿಧ, ಸದಾಚಾರ ಮತ್ತು ವಾಮಾಚಾರ. ಉಪಕಾರಿ ಮಂತ್ರಗಳ ಸಿದ್ಧಿ ಪಡೆಯುವುದು ಸುಲಭ, ಆದರೆ ಫಲ ಪಡೆಯುವುದು ನಿಧಾನ. ಅಪಕಾರಿ ಮಂತ್ರಗಳ ಸಿದ್ಧಿ ಕಠಿಣ, ಆದರೆ ಫಲ ಶೀಘ್ರ. ಅಪಕಾರಿ ಮಂತ್ರಗಳು ಶಾಶ್ವತವಲ್ಲ. ಇವತ್ತು ನಾನು ಉಪಕಾರಿ ಮಂತ್ರಗಳಲ್ಲಿ ಒಂದಾದಂತಹ ಸರಸ್ವತಿ ಸಿದ್ಧಿ, ಯಾವ್ಯಾವ ರೀತಿ ಸರಸ್ವತಿ ದೇವಿಯ ಒಂದು ಮಂತ್ರಗಳನ್ನು ನಾವು ಪಠಣ ಮಾಡಬಹುದು, ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಈ ಮಂತ್ರದ ಭಾವಾರ್ಥಗಳನ್ನು ತಿಳಿಸುತ್ತಾ, ಹಾಗೆ ಮಕ್ಕಳು ಕೂಡ ಸರಸ್ವತಿ ದೇವಿಯ ಮಂತ್ರಗಳನ್ನು ಯಾವ್ಯಾವ ರೀತಿಯೆಲ್ಲ ಪಠಿಸ್ತಾ ಇರಬಹುದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಓಂ ಶ್ರೀ ವಿದ್ಯಾ ದಯಾನಿ ಸರಸ್ವತಿಯೇ ನಮಃ. ಈ ಮಂತ್ರದ ಭಾವಾರ್ಥ ವಿದ್ಯಾ, ಜ್ಞಾನ, ಸಂಗೀತ ಮತ್ತು ಸಾಹಿತ್ಯಕ್ಕಾಗಿ ಪೂಜಿಸುತ್ತೇನೆ. ಹಾಗೆ ಐಂ, ಇದು ಸರಸ್ವತಿಯ ಬೀಜ ಮಂತ್ರ. ಐಂದ ಅರ್ಥ, ಏ ತಾಯಿ ಸರಸ್ವತಿಯೇ, ನನ್ನ ದುಃಖ ನಾಶಗೊಳಿಸಿ ವಿದ್ಯೆಯನ್ನು ನೀಡು. ಹಾಗೆ ಓಂ ಐಂ ರೀಂ ಸರಸ್ವತಿಯೇ ನಮಃ. ವಿದ್ಯೆ, ಬುದ್ಧಿ, ಜ್ಞಾನ, ವಿವೇಕ, ಚಿಂತನೆ, ತರ್ಕ ಮತ್ತು ಪಾಂಡಿತ್ಯ ದಯಪಾಲಿಸುವವಳು. ಹಾಗೆ ಓಂ ರೀಂ ಐಂ ರೀಂ ಓಂ ಸರಸ್ವತಿಯೇ ನಮಃ. ಜ್ಞಾನವಂತ, ವಿದ್ಯಾವಂತ ಮತ್ತು ನಿರ್ಗಲವಾಗಿ ಮಾತನಾಡುವ ಶಕ್ತಿ ಹೊಂದುತ್ತಾನೆ. ಸೊ ಕೆಲವೊಂದು ಸರಸ್ವತಿ ಮಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ಮಂತ್ರಗಳನ್ನು ಪಠಣ ಮಾಡೋದ್ರಿಂದ ವಿದ್ಯೆ, ಬುದ್ಧಿ ಎಲ್ಲದೂ ಕೂಡ ಲಭಿಸ್ತಾ ಹೋಗುತ್ತೆ. ಎಲ್ಲರಲ್ಲೂ ಕೂಡ ವಿದ್ಯೆ ಇರುತ್ತೆ, ಬಟ್ ಯಾವ ಥರದ ವಿದ್ಯೆ, ಯಾವ ಥರದ ಜ್ಞಾನ, ಯಾವ ಥರದ ಬಳಕೆ ನಾವು ಮಾಡ್ತಾ ಇದ್ದೀವಿ, ಓಕೆ, ಇದು ಕೂಡ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ವಿದ್ಯೆ ಇದೆ ಅಂದ ತಕ್ಷಣವೇ ವಿನಯ ಇಲ್ಲದ ಹಾಗೆ ಗರ್ವ, ಅಹಂಕಾರ ಇವೆಲ್ಲವನ್ನು ನಾವು ಬಳಸ್ತಾ ಈ ಜೀವನನ ನಡೆಸ್ಬಿಟ್ವಿ ಅಂತಂದರೆ ಎಲ್ಲದೂ ಕೂಡ ಕಳ್ಕೊಳ್ತಾ ಹೋಗ್ತಾ ಇರ್ತೀವಿ. ಹಾಗಾಗಿ ವಿದ್ಯೆ ಅಂದರೆ ಏನು, ಜ್ಞಾನ ಅಂದರೆ ಏನು, ಹಾಗೆ ನಾವು ಆಡುವ ಮಾತುಗಳು ಯಾವ ರೀತಿ ಇರಬೇಕು, ಸೊ ಎಲ್ಲದೂ ಕೂಡ ಜ್ಞಾನದಲ್ಲಿ ಬರ್ತಾ ಇರುತ್ತೆ. ಸೊ ಮನುಷ್ಯ ಸೃಷ್ಟಿ ಮಾಡಿದಂತಹ ವಿದ್ಯೆಯಿಂದೇ ಹೋಗ್ಬಿಟ್ಟು ನಾವು ಒಂದು ಸರಿಯಾದ ರೀತಿಯಲ್ಲಿ ನಡತೆ ಆಗಿರ್ಬೋದು, ಮಾತನಾಡುವ ರೀತಿ ಆಗಿರ್ಬೋದು ಸರಿಪಡಿಸ್ಕೊಳ್ಳಿಲ್ಲ ಅಂತಂದರೆ ನಾವು ಏನೆಲ್ಲ ಸಾಧಿಸಿದ್ರೂ ಕೂಡ ಅದು ವೇಸ್ಟ್ ಅನಿಸ್ಕೊಳ್ತಾ ಇರುತ್ತೆ. ಹಾಗಾಗಿ ಸರಸ್ವತಿಯ ಮಂತ್ರಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ. ಹಾಗೆ ಜ್ಞಾನ ಅಂದರೆ ಏನು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಈ ಒಂದು ಸುಂದರವಾದ ಬದುಕನ್ನು ನಾವು ನಡೆಸ್ಬಿಟ್ಟು ಇಲ್ಲಿಂದ ಹೋಗ್ತಾ ಇರಬೇಕು. ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.